ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಇಬ್ಬರು ಒಗ್ಗಟ್ಟಾಗಿರ್ತೀವಿ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವ ಹೇಳಿಕೆಯನ್ನ ಕೊಡುವ ಮೂಲಕ ಕುರ್ಚಿ ಕಾಳಗದ ಫೈಟ್ಗೆ, ಈ ಕಾಳಗಕ್ಕೆ ವಿರಾಮವನ್ನ ಹಿಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದು ಮೇಲ್ನೋಟಕ್ಕೆ ಮಾತ್ರ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಯಾಕೆಂದ್ರೆ ಶಾಸಕ ಅಜಯ್ ಸಿಂಗ್ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆ, ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ಹೇಳಿಕೆ, ಸಿದ್ದರಾಮಯ್ಯ ಆಪ್ತರಿಂದಲೇ ಈ ಒಂದು ಹೇಳಿಕೆ ಹೊರಬಿದ್ದಿರೋದು. ನಾಳೆ ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಅವರು ನಾಟಿ ಕೋಳಿ ಔತಣ ಅರೇಂಜ್ ಮಾಡಿದ್ದಾರೆ. ಸಿಎಂ ಬದಲಾವಣೆ ಆಗ್ಲೇಬೇಕಲ್ವಾ, ಜನವರಿ ಅಥವಾ ಫೆಬ್ರವರಿ ಆ ಸಂದರ್ಭದಲ್ಲಿ ಆಗ್ತಾರೆ ಅಂತೇಳಿ ಶಾಸಕ ಅಜಯ್ ಸಿಂಗ್ ಏರ್ಪೋರ್ಟ್ನಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂತು ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ, ಅವರ ಅಂಗಳದಲ್ಲಿದೆ ಅಂತ. ಈಗ ಬಹುಶಃ ನಿನ್ನೆ ಸಾಯಂಕಾಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಇವಾಗ ಇರ್ತಕ್ಕಂತ ಏನ್ ಮಾಡ್ಬೇಕು ಅಂತ ಒಂದು ಸರಿಯಾದ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಈಗಂತೂ ಬಹುಶಃ ಎಲ್ಲ ನಾವು ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯೋವರೆಗೆ, ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಾನು ಅದಾದ್ಮೇಲೆ ಆಗುತ್ತೆ ಸರ್. ಹಾಗಾದ್ರೆ ಆಗ್ಲೇಬೇಕಲ್ಲ, ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ಏನ್ ತೊಂದರೆನೇ ಇಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಇದಾದ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಸಚಿವ ಸಂಪುಟ ಪುನರಚನೆ ಆಗ್ತದೆ, ರೀಶಫಲ್ ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಇವಾಗ ಜನವರಿಯಲ್ಲಿ ಮಾಡ್ತಾರಂತ ಮಾತು ಕೇಳಿ ಬಂದಿದೆ. ಜನವರಿಯಲ್ಲೂ ಆಗ್ಬೋದು, ಇಲ್ಲಾಂದ್ರೆ ಜನವರಿ ಫೆಬ್ರವರಿ ಆಗ್ತದೆ ಅಂತ ನಂಗೆ ಒಂದು ವಿಶ್ವಾಸ ಇದೆ. ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಅಜಯ್ ಸಿಂಗ್ ಅವರ ಸ್ಫೋಟಕ ಹೇಳಿಕೆ ಮತ್ತೊಮ್ಮೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಪುಷ್ಟಿ ನೀಡುವಂತೆ ಇದೆ. ಅಂದ್ರೆ ಮೇಲ್ನೋಟಕ್ಕೆ ಮಾತ್ರ ಒಗ್ಗಟ್ಟಿನ ಮಂತ್ರ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನುವ ಹೇಳಿಕೆ. ಆದ್ರೆ ಅಂತರಂಗದಲ್ಲಿ ಇನ್ನೂ ಆ ಜ್ವಾಲೆ ಹಾಗೆ ಇದೆ. ಹನುಮಂತು, ಖಂಡಿತ ನಾಗೇಂದ್ರ ಬಾಬು, ಆ ಅಂತರಂಗದ ಒಳಬೇಗುದಿ ಮತ್ತೆ ಪಟ್ಟವನ್ನ ಪಡೆಯುವ, ಪಟ್ಟವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ಆಂತರಿಕವಾಗಿ ನಡೀತಾನೆ ಇದೆ. ಯಾಕೆ ಅಂತಂದು ಹೇಳಿದ್ರೆ, ಶತಾಯಗತಾಯವಾಗಿ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋಂಥ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹತ್ರ ಬೊಟ್ಟು ಮಾಡಿ ಹೈಕಮಾಂಡ್ ಮಧ್ಯೆ ಎಲ್ಲವೂ ಕೂಡ ತೀರ್ಮಾನ ಆಗಲಿ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸುತ್ತೆ. ಆದ್ರೆ ಈ ನಡುವೆ ಅಧಿವೇಶನ ಏನ್ ನಡೀತಾ ಇದೆ, ಚಳಿಗಾಲದ ಅಧಿವೇಶನ, ಇದು ಡಿಸೆಂಬರ್ 8ರಿಂದ ಅಧಿವೇಶನ ಪ್ರಾರಂಭ ಆಗತ್ತೆ. ಈ ಒಂದು ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಆಹಾರವಾಗಿ ಮಾಡಿಕೊಳ್ಳಬಾರದು ಸರ್ಕಾರವನ್ನ. ಯಾಕೆಂತಂದ ಹೇಳಿದ್ರೆ ಅಭಿವೃದ್ಧಿ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದರ ಜೊತೆಗೆ ಒಂದೊಮ್ಮೆ ಏನಾದ್ರೂ ಮುಜುಗರ ಉಂಟು ಮಾಡುವಂತಹ ದಾಳವನ್ನ ಪ್ರತಿಪಕ್ಷಗಳು ಉರುಳಿಸಿದ್ರೆ, ಅದು ಚಳಿಗಾಲದ ಅಧಿವೇಶನ ರಾಜ್ಯದಲ್ಲಾಗಿರ್ಬೋದು ಮತ್ತೆ ಪಾರ್ಲಿಮೆಂಟ್ ಸೆಷನ್ ಅಲ್ಲಾಗಿರ್ಬೋದು, ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಮುಜುಗರ ಆಗುತ್ತೆ. ಆ ಕಾರಣಕ್ಕಾಗಿನೇ ಕದನ ವಿರಾಮ ಘೋಷಣೆ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಮತ್ತೆ ಆ ಒಂದು ಹೈಕಮಾಂಡ್ ಸೂಚನೆ ಬಂದ ನಂತರದಲ್ಲಿ ಇಬ್ಬರೂ ಕೂಡ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ. ನಾಳೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅನ್ನುವಂತ ಮಾಹಿತಿಯನ್ನ, ಆಹ್ವಾನವನ್ನ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಕೊಟ್ಟಿದ್ದಾರೆ. ನಾಳೆ ಬಂದಂತ ಸಂದರ್ಭದಲ್ಲೂ ಕೂಡ ಒಗ್ಗಟ್ಟಿನ ಜಪ ಆಗಬಹುದು. ಮತ್ತೆ ನಾವಿಬ್ಬರು ಕೂಡ ಅಣ್ಣ ತಮ್ಮಂದರ ರೀತಿಯಲ್ಲಿ, ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅಂತ ಮಾತನ್ನ ಕೂಡ ಹೇಳಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಒಗ್ಗಟ್ಟಿನ ಜಪ ಬಹಿರಂಗವಾಗಿ ನಡೀತಾ ಇದೆಯೇ ಹೊರತು ಆಂತರಿಕವಾಗಿ ಆ ಕುರ್ಚಿ ಕದನ ಈಗ ಒಂದ್ ರೀತಿ ಬೂದಿ ಮೆಚ್ಚಿದ ಕೆಂಡದಂತಿದೆ ಅನ್ನುವಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂತೆ ಅಜಯ್ ಸಿಂಗ್ ಅವರು ಹೇಳಿಕೆಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮತ್ತೆ ಬದಲಾವಣೆ ಆಗ್ಲೇಬೇಕಲ್ಲ ಅನ್ನುವಂತ ಮಾತು ಸಹಜವಾಗಿ ಅದು ಮತ್ತಷ್ಟು ಸಿಎಂ ಬದಲಾವಣೆಯ ಕೂಗಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ, ರೆಕ್ಕೆ ಪುಕ್ಕ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಈಗ ಒಂದು ಕಡೆ
ಸಿಎಂ ಮತ್ತು ಡಿಸಿಎಂ ಹೇಳಿದ್ದಾರೆ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಜಗಳ ಇಲ್ಲ, ವೈಮನಸ್ಸಿಲ್ಲ, ನಾವು ಒಗ್ಗಟ್ಟಾಗಿರ್ತೀವಿ ಅಂತೇಳಿ. ಅಂದ್ರೆ ಅದು ತೊಂದರೆ ಇದೆ ಅನ್ನುವ ವಿಚಾರವನ್ನ ಅಜಯ್ ಸಿಂಗ್ ಅವರು ಪ್ರಸ್ತಾಪ ಮಾಡಿದ್ರಲ್ಲ ಹೇಳಿಕೆಯಲ್ಲಿ. ಅಂದ್ರೆ ಸಿದ್ದರಾಮಯ್ಯ ಅವರು ಇಲ್ಲಿ ಗೆದ್ದು ಸೋತ್ರ, ಡಿ ಕೆ ಶಿವಕುಮಾರ್ ಅವರು ಸೋತು ಗೆದ್ರ? ಹಾಗಾದ್ರೆ ನಾಗೇಂದ್ರ ಬಾಬು, ಇಲ್ಲಿ ಗೆಲುವು ಸೋಲು ಇಬ್ಬರಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಇಬ್ಬರನ್ನೂ ಕೂಡ ಕಡಿವಾಣ ಹಾಕುವಂತ ಸದ್ಯದ ಮಟ್ಟಿಗೆ ಬೀಸುವ ದೊಣ್ಣೆಯಿಂದ ಪಾರುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಯಾಕೆ ಅಂತಂದ ಹೇಳಿದ್ರೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಟೀಕಿಸಬಾರದು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಇಬ್ಬರೂ ಕೂಡ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಇಬ್ಬರು ಕೂಡ ನಾವು ಒಗ್ಗಟ್ಟಿನಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳಿಲ್ಲ ಅಂದ ಮಾತ್ರಕ್ಕೆ ಆಂತರಿಕ ಪ್ರಯತ್ನಗಳೇನು ಸ್ಟಾಪ್ ಆಗಿಲ್ಲ. ಅಕ್ಕ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿ ಅಂಗಳಕ್ಕೆ ಹೋಗಿದ್ರು. ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಿದೆ. ಅದರ ಜೊತೆಗೆ ನಾವು ಕೂಡ ಒಂದಷ್ಟು ತೀರ್ಮಾನ ಮಾಡ್ತೇವೆ, ಸ್ವಲ್ಪ ಸಮಯ ಇರಿ ಅನ್ನುವಂತ ಸೂಚನೆ ಕೂಡ ಬಂದಂತೆ ಕಾಣಿಸ್ತಾ ಇದೆ. ಆದ್ರೆ ಇಬ್ಬರ ನಡುವೆ ಒಳಗಡೆ ನಡೀತಾ ಇರುವಂತಹ ಕುರ್ಚಿಯ ಕದನದಿಂದ ಪಕ್ಷದ ಕಾರ್ಯಕರ್ತರಲ್ಲಾಗಿರ್ಬೋದು, ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜ್ ಆಗಿರ್ಬೋದು, ಅದರ ಪ್ರಮಾಣ ಒಂದಷ್ಟು ಕಡಿಮೆ ಮಾಡುವಂತ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ಕಾರಣಕ್ಕಾಗಿನೇ ಡಿ ಕೆ ಶಿವಕುಮಾರ್ ಅವರು ಕೂಡ ಬೆಳಗ್ಗೆ ಮತ್ತೆ ನಿನ್ನೆನೂ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಗುಂಪುಗಾರಿಕೆ ಮಾಡಲ್ಲ, 7-8 ಜನ ಶಾಸಕರನ್ನು ಕರ್ಕೊಂಡು ಹೋಗುವಂತದ್ದು ದೊಡ್ಡ ಮಾತಲ್ಲ, ಅದರಾಗಿಯೂ ಕೂಡ ಇವತ್ತು ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನಾವು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಸಹಜವಾಗಿ ಒಂದು ಮಾತಿದೆ, ನಾವು ನೆನಪು ಮಾಡ್ಕೊಳ್ಳ ಬೇಕಾಗಿದೆ ಏನಂತಂದು ಹೇಳಿದ್ರೆ, ಹುಟ್ಟುತ್ತಾ ಅಣ್ಣ ತಮ್ಮಿದ್ರು, ಬೆಳೆಯುತ್ತಾ ದಾಯಾದಿಗಳು ಆಗ್ತಾರೆ ಅನ್ನುವಂತ ಚರ್ಚೆಗಳಿದಾವೆ, ಮಾತಿದೆ. ಅದೇ ಪ್ರಕಾರ ಚಳಿಗಾಲದ ಅಧಿವೇಶನದ ನಂತರವೂ ಕೂಡ ಈ ಕುರ್ಚಿಯ ಕದನ ಮತ್ತೆ ಶುರುವಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಆ ಅಚ್ಚರಿಯ ಮುನ್ಸೂಚನೆಯನ್ನ ಅಜಯ್ ಸಿಂಗ್ ಅವರೇ ಏನಾದ್ರು ಕೊಟ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಇಬ್ಬರು ಒಗ್ಗಟ್ಟಾಗಿರ್ತೀವಿ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವ ಹೇಳಿಕೆಯನ್ನ ಕೊಡುವ ಮೂಲಕ ಕುರ್ಚಿ ಕಾಳಗದ ಫೈಟ್ಗೆ, ಈ ಕಾಳಗಕ್ಕೆ ವಿರಾಮವನ್ನ ಹಿಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದು ಮೇಲ್ನೋಟಕ್ಕೆ ಮಾತ್ರ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಯಾಕೆಂದ್ರೆ ಶಾಸಕ ಅಜಯ್ ಸಿಂಗ್ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆ, ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ಹೇಳಿಕೆ, ಸಿದ್ದರಾಮಯ್ಯ ಆಪ್ತರಿಂದಲೇ ಈ ಒಂದು ಹೇಳಿಕೆ ಹೊರಬಿದ್ದಿರೋದು. ನಾಳೆ ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಅವರು ನಾಟಿ ಕೋಳಿ ಔತಣ ಅರೇಂಜ್ ಮಾಡಿದ್ದಾರೆ. ಸಿಎಂ ಬದಲಾವಣೆ ಆಗ್ಲೇಬೇಕಲ್ವಾ, ಜನವರಿ ಅಥವಾ ಫೆಬ್ರವರಿ ಆ ಸಂದರ್ಭದಲ್ಲಿ ಆಗ್ತಾರೆ ಅಂತೇಳಿ ಶಾಸಕ ಅಜಯ್ ಸಿಂಗ್ ಏರ್ಪೋರ್ಟ್ನಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂತು ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರು, ಉಪಮುಖ್ಯಮಂತ್ರಿ ಅವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ, ಅವರ ಅಂಗಳದಲ್ಲಿದೆ ಅಂತ. ಈಗ ಬಹುಶಃ ನಿನ್ನೆ ಸಾಯಂಕಾಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಇವಾಗ ಇರ್ತಕ್ಕಂತ ಏನ್ ಮಾಡ್ಬೇಕು ಅಂತ ಒಂದು ಸರಿಯಾದ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಈಗಂತೂ ಬಹುಶಃ ಎಲ್ಲ ನಾವು ಟಿವಿಯಲ್ಲಿ, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯವರೆಗೆ, ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಾನು. ಅದಾದ್ಮೇಲೆ ಆಗುತ್ತಾ ಸರ್? ಹಾಗಾದ್ರೆ ಆಗ್ಲೇಬೇಕಲ್ಲ, ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತು ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ಏನ್ ತೊಂದರೆನೇ ಇಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಸಚಿವ ಸಂಪುಟ ಪುನರಚನೆ ಆಗ್ತದೆ, ರಿಶಫಲ್ ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಇವಾಗ ಜಾನ್ವರಿಯಲ್ಲಿ ಮಾಡ್ತಾರಂತ ಮಾತು ಕೇಳಿ ಬಂದಿದೆ. ಜನವರಿಯಲ್ಲೂ ಆಗ್ಬೋದು, ಇಲ್ಲಾಂದ್ರೆ ಜನವರಿ ಫೆಬ್ರವರಿ ಆಗ್ತದೆ ಅಂತ ನಂಗೆ ಒಂದು ವಿಶ್ವಾಸ ಇದೆ. ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿ ಅವರು, ಉಪಮುಖ್ಯಮಂತ್ರಿ ಅವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು,
ಅಜಯ್ ಸಿಂಗ್ ಅವರ ಸ್ಫೋಟಕ ಹೇಳಿಕೆ ಮತ್ತೊಮ್ಮೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಪುಷ್ಟಿ ನೀಡುವಂತೆ ಇದೆ. ಅಂದ್ರೆ ಮೇಲ್ನೋಟಕ್ಕೆ ಮಾತ್ರ ಒಗ್ಗಟ್ಟಿನ ಮಂತ್ರ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನುವ ಹೇಳಿಕೆ. ಆದ್ರೆ ಅಂತರಂಗದಲ್ಲಿ ಇನ್ನೂ ಆ ಜ್ವಾಲೆ ಹಾಗೆ ಇದೆ. ಹನುಮಂತು, ಖಂಡಿತ ನಾಗೇಂದ್ರ ಬಾಬು, ಆ ಅಂತರಂಗದ ಒಳಬೇಗುದಿ ಮತ್ತೆ ಪಟ್ಟವನ್ನ ಪಡೆಯುವ, ಪಟ್ಟವನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳು ಆಂತರಿಕವಾಗಿ ನಡೀತಾನೆ ಇದೆ. ಯಾಕೆ ಅಂತಂದು ಹೇಳಿದ್ರೆ ಶತಾಯಗತಾಯವಾಗಿ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನುವಂತ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹತ್ರ ಬೊಟ್ಟು ಮಾಡಿ ಹೈಕಮಾಂಡ್ ಮಧ್ಯೆ ಎಲ್ಲವೂ ಕೂಡ ತೀರ್ಮಾನ ಆಗಲಿ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸುತ್ತೆ. ಆದ್ರೆ ಈ ನಡುವೆ ಅಧಿವೇಶನ ಏನ್ ನಡೀತಾ ಇದೆ, ಚಳಿಗಾಲದ ಅಧಿವೇಶನ, ಇದು ಡಿಸೆಂಬರ್ 8ರಿಂದ ಅಧಿವೇಶನ ಪ್ರಾರಂಭ ಆಗತ್ತೆ. ಈ ಒಂದು ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಆಹಾರವಾಗಿ ಮಾಡಿಕೊಳ್ಬಾರದು ಸರ್ಕಾರವನ್ನ. ಯಾಕೆಂತಂದ ಹೇಳಿದ್ರೆ ಅಭಿವೃದ್ಧಿ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದರ ಜೊತೆಗೆ ಒಂದೊಮ್ಮೆ ಏನಾದ್ರೂ ಮುಜುಗರ ಉಂಟು ಮಾಡುವಂತಹ ದಾಳವನ್ನ ಪ್ರತಿಪಕ್ಷಗಳು ಉರುಳಿಸಿದ್ರೆ, ಅದು ಚಳಿಗಾಲದ ಅಧಿವೇಶನ ರಾಜ್ಯದಲ್ಲಾಗಿರ್ಬೋದು ಮತ್ತೆ ಪಾರ್ಲಿಮೆಂಟ್ ಸೆಷನ್ ಅಲ್ಲಾಗಿರ್ಬೋದು, ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಮುಜುಗರ ಆಗುತ್ತೆ. ಆ ಕಾರಣಕ್ಕಾಗಿನೇ ಕದನ ವಿರಾಮ ಘೋಷಣೆ ಮಾಡದಂತೆ ಕಾಣಿಸ್ತಾ ಇರುವಂತದ್ದು. ಮತ್ತೆ ಆ ಒಂದು ಹೈಕಮಾಂಡ್ ಸೂಚನೆ ಬಂದ ನಂತರದಲ್ಲಿ ಇಬ್ಬರೂ ಕೂಡ ಒಗ್ಗಟ್ಟಿನ ಜಪವನ್ನ ಮಾಡ್ತಾ ಇದ್ದಾರೆ. ನಾಳೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸಕ್ಕೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅನ್ನುವಂತ ಮಾಹಿತಿಯನ್ನ, ಆಹ್ವಾನವನ್ನ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಕೊಟ್ಟಿದ್ದಾರೆ. ನಾಳೆ ಬಂದಂತ ಸಂದರ್ಭದಲ್ಲೂ ಕೂಡ ಒಗ್ಗಟ್ಟಿನ ಜಪ ಆಗಬಹುದು. ಮತ್ತೆ ನಾವಿಬ್ಬರು ಕೂಡ ಅಣ್ಣ ತಮ್ಮಂದರ ರೀತಿಯಲ್ಲಿ, ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅಂತ ಮಾತನ್ನ ಕೂಡ ಹೇಳಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ಒಗ್ಗಟ್ಟಿನ ಜಪ ಬಹಿರಂಗವಾಗಿ ನಡೀತಾ ಇದೆ ಹೊರತು ಆಂತರಿಕವಾಗಿ ಕುರ್ಚಿ ಕದನ ಈಗ ಒಂದ್ ರೀತಿ ಬೂದಿ ಮೆಚ್ಚಿದ ಕೆಂಡದಂತಿದೆ ಅನ್ನುವಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಪುಷ್ಟಿ ನೀಡುವಂತೆ ಅಜಯ್ ಸಿಂಗ್ ಅವರು ಹೇಳಿಕೆಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮತ್ತೆ ಬದಲಾವಣೆ ಆಗ್ಲೇಬೇಕಲ್ಲ ಅನ್ನುವಂತ ಮಾತು ಸಹಜವಾಗಿ ಅದು ಮತ್ತಷ್ಟು ಸಿಎಂ ಬದಲಾವಣೆಯ ಕೂಗಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗಿದೆ, ರೆಕ್ಕೆ ಪುಕ್ಕ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಈಗ ಒಂದು ಕಡೆ ಸಿಎಂ ಮತ್ತು ಡಿಸಿಎಂ ಹೇಳಿದ್ದಾರೆ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಜಗಳ ಇಲ್ಲ, ವೈಮನಸ್ಸಿಲ್ಲ, ನಾವು ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿ. ಅಂದ್ರೆ ಅದು ತೊಂದರೆ ಇದೆ ಅನ್ನುವ ವಿಚಾರವನ್ನ ಅಜಯ್ ಸಿಂಗ್ ಅವರು ಪ್ರಸ್ತಾಪ ಮಾಡಿದ್ರಲ್ಲ ಹೇಳಿಕೆಯಲ್ಲಿ. ಅಂದ್ರೆ ಸಿದ್ದರಾಮಯ್ಯ ಅವರು ಇಲ್ಲಿ ಗೆದ್ದು ಸೋತ್ರ, ಡಿಕೆ ಶಿವಕುಮಾರ್ ಅವರು ಸೋತು ಗೆದ್ರ? ಹಾಗಾದ್ರೆ ನಾಗೇಂದ್ರ ಬಾಬು, ಇಲ್ಲಿ ಗೆಲುವು ಸೋಲು ಇಬ್ಬರಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಇಬ್ಬರನ್ನೂ ಕೂಡ ಕಡಿವಾಣ ಹಾಕುವಂತ, ಸದ್ಯದ ಮಟ್ಟಿಗೆ ಬೀಸುವ ದೊಣ್ಣೆಯಿಂದ ಪಾರಾಗುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಯಾಕೆ ಅಂತಂದ ಹೇಳಿದ್ರೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಟೀಕಿಸಬಾರದು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಇಬ್ಬರೂ ಕೂಡ ಮೊನ್ನೆ ಸಿಎಂ ಸಿದ್ದರಾಮಯ್ಯವರ ನಿವಾಸದಲ್ಲಿ ಆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಇಬ್ಬರು ಕೂಡ ನಾವು ಒಗ್ಗಟ್ಟಿನಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳಿಲ್ಲ ಅಂದ ಮಾತ್ರಕ್ಕೆ ಆಂತರಿಕ ಪ್ರಯತ್ನಗಳೇನು ಸ್ಟಾಪ್ ಆಗಿಲ್ಲ. ಅಕ್ಕ ಡಿಕೆ ಸುರೇಶ್ ಅವರು ಕೂಡ ದೆಹಲಿ ಅಂಗಳಕ್ಕೆ ಹೋಗಿದ್ರು. ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ, ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಿದೆ. ಅದರ ಜೊತೆಗೆ ನಾವು ಕೂಡ ಒಂದಷ್ಟು ತೀರ್ಮಾನ ಮಾಡ್ತೇವೆ, ಸ್ವಲ್ಪ ಸಮಯ ಇರಿ ಅನ್ನುವಂತ ಸೂಚನೆ ಕೂಡ ಬಂದಂತೆ ಕಾಣಿಸ್ತಾ ಇದೆ. ಆದ್ರೆ ಇಬ್ಬರ ನಡುವೆ ಒಳಗಡೆ ನಡೀತಾ ಇರುವಂತಹ ಕುರ್ಚಿಯ ಕದನದಿಂದ ಪಕ್ಷದ ಕಾರ್ಯಕರ್ತರಲ್ಲಾಗಿರ್ಬೋದು, ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜ್ ಆಗಿರ್ಬೋದು, ಅದರ ಪ್ರಮಾಣ ಒಂದಷ್ಟು ಕಡಿಮೆ ಮಾಡುವಂತ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ಕಾರಣಕ್ಕಾಗಿನೇ ಡಿಕೆ ಶಿವಕುಮಾರ್ ಅವರು ಕೂಡ ಬೆಳಗ್ಗೆ ಮತ್ತೆ ನಿನ್ನೆನೂ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಗುಂಪುಗಾರಿಕೆ ಮಾಡಲ್ಲ, 7-8 ಜನ ಶಾಸಕರನ್ನು ಕರ್ಕೊಂಡು ಹೋಗುವಂತದ್ದು ದೊಡ್ಡ ಮಾತಲ್ಲ, ಅದರಾಗಿಯೂ ಕೂಡ ಇವತ್ತು ಬೆಳಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನಾವು ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಸಹಜವಾಗಿ ಒಂದು ಮಾತಿದೆ, ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ ಏನಂತಂದು ಹೇಳಿದ್ರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಆಗ್ತಾರೆ ಅನ್ನುವಂತ ಚರ್ಚೆಗಳಿದಾವೆ, ಆ ಮಾತಿದೆ. ಅದೇ ಪ್ರಕಾರ ಚಳಿಗಾಲದ ಅಧಿವೇಶನದ ನಂತರವೂ ಕೂಡ ಈ ಕುರ್ಚಿಯ ಕದನ ಮತ್ತೆ ಶುರುವಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಆ ಅಚ್ಚರಿಯ ಮುನ್ಸೂಚನೆಯನ್ನ ಅಜಯ್ ಸಿಂಗ್ ಅವರೇ ಏನಾದ್ರು ಕೊಟ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.